ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 2020ರಲ್ಲಿ PC ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರುವಂತಹ ಮತ್ತೊಂದು ಪ್ರಶ್ನೆ ಪತ್ರಿಕೆ, ಇದರಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಬರೋಣ. ಮೊದಲನೇ ಪ್ರಶ್ನೆ 57. 5, 7, 11 ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಇವೆಲ್ಲ ನಂಬರ್ಸ್ಗಳು ಆಡ್ ಸಂಖ್ಯೆಗಳಾಗಿದ್ದು, ಸೊ ಈಗ ನಾವು ಈ ನಂಬರ್ಸ್ಗಳು ಒಂದು ಸೀಕ್ವೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿತ್ತು. ನಾವು ಏನು ಮಾಡಬೇಕಂತಂದರೆ ಪ್ರತಿಯೊಂದು ನಂಬರ್ಸ್ಗಳು ಡಿಫ್ರೆನ್ಸನ್ನು ಫೈಂಡ್ ಮಾಡ್ಕೋಬೇಕು. ಅಂದರೆ ಈಗ 7ರಲ್ಲಿ 5 ಕಳ್ಕೊಂಡಾಗ ಆನ್ಸರ್ 2 ಬರುತ್ತೆ. ಹಾಗೆ 11ರಲ್ಲಿ 7 ಕಳೆದಾಗ 4 ಬರುತ್ತೆ. ನೆಕ್ಸ್ಟ್ ನಂಬರ್ ಏನಿದೆ ಅಂತ ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಬಟ್ ಈಗ ಈ ನಂಬರ್ ನೋಡಿದಾಗ ರಿಸಲ್ಟ್ ನೋಡಿದಾಗ 2ರಲ್ಲಿ 2 ಕೂಡಿಸಿದಾಗ ಆನ್ಸರ್ 4 ಬರ್ತಾ ಇದೆ. ಹಾಗೆ ಬಂದಿರುವಂತಹ 4 ಸಂಖ್ಯೆಯಲ್ಲಿ ನಾವು 2ಅನ್ನು ಕೂಡಿಸಿದಾಗ ಏನು ಬರ್ಬೋದು? 6 ಬರುತ್ತೆ. ಅಂದರೆ ಈ ಒಂದು ಪ್ಯಾಟ್ರನ್ನು ಈ ನಂಬರ್ಸ್ ಸಿಸ್ಟಮನ್ನು ಫಾಲೋ ಮಾಡುತ್ತೆ ಅಂತ ಅರ್ಥ. ಅಂದರೆ ಈಗ ಕ್ವಶನ್ನಲ್ಲಿ ನಾವು 11 ನಂಬರಲ್ಲಿ ಈ ಬಂದಿರುವಂತಹ 6 ಸಂಖ್ಯೆಯನ್ನು ಕೂಡಿಸಿದಾಗ ಆನ್ಸರ್ ಎಷ್ಟಾಗುತ್ತೆ? 17. ಅಂದರೆ ಸೊ ಈ ಪ್ಯಾಟ್ರನಲ್ಲಿ ಯಾವ ಒಂದು ಪ್ಯಾಟ್ರನ್ ಫಾಲೋ ಆಗ್ತಿದೆ ಅಂತಂದರೆ 2 ಸಂಖ್ಯೆಗಳು ಕೂಡಿಸ್ತಾ ಬರ್ತಾ ಇದ್ದಾರೆ ರಿಸಲ್ಟ್ಗೆ. ಸೊ ಹಾಗಾಗಿ ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 58. ಕೆಳಗಿನ ಲೈನ್ ಚಾರ್ಟನ್ನು ಪರಿಶೀಲಿಸಿ ಉತ್ತರ ಕೊಡಿ. ಈ ಲೈನ್ ಗ್ರಾಫ್ ಕೆಲವು ಭಾರತದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಸಂಖ್ಯೆ ಹಾಗೂ ವರ್ಷಗಳನ್ನು ತೋರಿಸುತ್ತದೆ. ಬ್ರಾಂಚ್ಗಳ ಸಂಖ್ಯೆಯ ಶೇಕಡಾವಾರು ಹೆಚ್ಚಳವನ್ನು ಹುಡುಕಿ 1980-81ರಿಂದ 2020-21ರವರೆಗೆ ಅಂತಂದರೆ, ಈಗ ನಾವು ಇದರಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಏನಂತಂದರೆ ಶೇಕಡಾವಾರು ಹೆಚ್ಚಳ, ಅಂದರೆ ಪರ್ಸಂಟೇಜ್ ಇನ್ಕ್ರೀಸನ್ನು ನಾವು ಕಂಡುಹಿಡಿಬೇಕಿಲ್ಲಿ. ಸೊ ಪರ್ಸಂಟೇಜ್ ಇನ್ಕ್ರೀಸ್ ಕಂಡುಹಿಡಿಬೇಕಾದ್ರೆ ನಾವು ಇನ್ಕ್ರೀಸ್ ಪರ್ಸಂಟೇಜ್ ಎಷ್ಟಾಗುತ್ತೆ ಅಂತಂದರೆ ಮೊದಲ 80 ಮತ್ತು ಪ್ರಾರಂಭದಲ್ಲಿರುವಂತಹ ಸಂಖ್ಯೆ ಮತ್ತು ಅಂತ್ಯದಲ್ಲಿರುವಂಥ ಸಂಖ್ಯೆಯನ್ನು ಅಬ್ಸರ್ವೇಷನ್ ಮಾಡಿಕೊಂಡು ಅವೆರಡು ಡಿಫ್ರೆನ್ಸನ್ನು ಕಂಡುಹಿಡಿಬೇಕು. ಅಂದರೆ 80 - 10 ಮಾಡಿದಾಗ ನಮಗೆ 70 ಸಿಗುತ್ತೆ. 90. ಸೊ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿರುವಂಥ ಅನುಪಾತದ ಸರಿಸಮಾನವಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. 2:66 ಅಂತ ಕೊಟ್ಟಿದ್ದಾರೆ. ನನಗನ್ಸೋ ಪ್ರಕಾರ ಈ ಕ್ವಶನಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಈ ಪ್ರಶ್ನೆ 2:6 ಸಮಾನುಪಾತ ಅಂದರೆ ರೇಷೋ ಆ್ಯಂಡ್ ಪ್ರಪೋರ್ಷನ್ ಕ್ವಶನ್ ಇರೋದು. ಈ ರೀತಿಯಾಗಿ ನೆಕ್ಸ್ಟ್ ಎಕ್ಸ್ ಅನುಪಾತ ವಾಯ್ ಅಂತ ಬರಬೇಕಾಗಿತ್ತು ಇಲ್ಲಿ. ಬಟ್ 66 ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಇದು ಕ್ವಶನಲ್ಲಿ ಏನೋ ಸ್ವಲ್ಪ ಮಿಸ್ಟೇಕ್ಸ್ ಇರೋದು ಅಂತ ಅನಿಸುತ್ತೆ. ಸೊ ಇದು ಈ ರೀತಿ ಚೇಂಜ್ ಮಾಡಿದಾಗ 2:6 ಸಮಾನುಪಾತ 6:x ಅಂತ ಇರಬೇಕಾಗಿತ್ತು. ಸೊ ಈಗ ಇವು ರೇಷೋಸ್ಗಳನ್ನು ತೊಗೊಂಡಾಗ ಏನಾಗುತ್ತೆ? 2/6 ರೇಷೋಸ್ ತೊಗೋಬೇಕು. 2/6 = 6/x ಅಂತ ತೊಗೊಳ್ಬೇಕು. ಸೊ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈ ಕ್ಯಾನ್ಸಲೇಷನ್ ಮಾಡೋಣ. 2 ಅಂದರೆ 2 3 ಈ ಎಕ್ಸ್ ಈ ಕಡೆ ಬಂದಾಗ ಲೆಫ್ಟ್ ಸೈಡ್ ಮೇಲ್ಗಡೆ ಹೋಗುತ್ತೆ. ಈ 6 3ಗೆ ಇಂಟು ಮಾಡಿದಾಗ 18 ಆಗುತ್ತೆ. ಸೊ ಇದು ಭಾಳ ಸರಳವಾದಂಥ ಪ್ರಶ್ನೆ. ಆಪ್ಷನ್ ಬಿನಲ್ಲಿದೆ ನೋಡಿ, 18 ಆನ್ಸರ್. ಸೊ ಇಟ್ ಈಸ್ ದ ಸಿಂಪ್ಲೆಸ್ಟ್ ಕ್ವಶನ್ ಐ ಥಿಂಕ್. ಮುಂದಿನ ಪ್ರಶ್ನೆ 60. ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನಿಗೆ ಒಂದು ಉದ್ಯಾನವನದಲ್ಲಿರುವ ಮಹಿಳೆಯನ್ನು ತೋರಿಸುತ್ತಾ ಹೇಳುತ್ತಾನೆ, ಅವಳು ನನ್ನ ಅಜ್ಜಿಯ ಒಂದೇ ಸಂತಾನದ ಮಗಳು. ಆ ವ್ಯಕ್ತಿ ಈ ಮಹಿಳೆಗೆ ಹೇಗೆ ಸಂಬಂಧ ಅಂತ. ಸೊ ಇದು ಬ್ಲಡ್ ರಿಲೇಷನ್ಸ್ ಪ್ರಶ್ನೆ ಆಗಿತ್ತು. ಸೊ ಇದು ಭಾಳ ಒಂದು ಸಿಂಪಲ್ ಆಗಿರುವಂಥ ಒಂದು ಪ್ರಶ್ನೆ. ಹೇಗೆ ಅಂತಂದರೆ, ಇದು ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನಿಗೆ ಹೇಳ್ತಾನೆ, ಅಲ್ಲಿ ಕೂತಿರುವಂಥ ಗಾರ್ಡನಲ್ಲಿ ಕೂತಿರುವಂಥ ಅಜ್ಜಿಯ ಮಗಳು ಆ ಒಂದು ಸಂತಾನದ ಒಬ್ಬಳೇ ಮಗಳಂತೆ. ಅಂದರೆ ಈಗ ಅಲ್ಲಿ ಕೂತಿರುವಂಥ ಒಂದು ಹೆಣ್ಣು ಮಗಳು ಅವನ ಅಜ್ಜಿಯ ಒಂದೇ ಸಂತಾನದ ಮಗಳು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅಲ್ಲಿ ಕೂತಿರೋರು ಯಾರಾಗಿರಬೇಕು? ಸಂತಾನದ ಮಗಳು. ಅಂದರೆ ಒಂದೇ ಸಂತಾನದ ಮಗಳು ಅಂತ ಕರೆದ್ರೆ
ಆ ಒಂದು ಅಜ್ಜಿಗೆ ಒಂದು ತಂದೆ ಒಂದು ಮಗ ಆಗಿರಬೇಕು ಅಥವಾ ಮಗಳು ಇರಬೇಕು. ಅವಳ ಮಗಳು ಅಂತಂತಂದರೆ ಅವಳು ಏನಾಗ್ತಾಳೆ, ಈ ಒಂದು ವ್ಯಕ್ತಿಯ ಸಿಸ್ಟರ್ ಆಗ್ತಾಳೆ. ಅಂದರೆ ಅರ್ಥ ಏನು, ಆ ಒಂದು ಹೆಣ್ಣು ಮಗಳು ಆ ಒಂದು ಹೆಣ್ಣು ಮಗಳಿಗೂ ಸಹ ಅಜ್ಜಿ ಆಗ್ತಾಳೆ. ಹಾಗಾಗಿ ಈ ಒಂದು ರಿಲೇಷನನ್ನು ನೋಡಿದಾಗ ನಾವು ಆ ವ್ಯಕ್ತಿ ಆ ಹೆಣ್ಣು ಮಗಳಿಗೆ ಬ್ರದರ್ ಆಗ್ತಾನೆ. ಅಂದರೆ ಆನ್ಸರ್ ಏನಾಗುತ್ತೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 61. ಒಂದು ಪುಸ್ತಕ ರೂಪಾಯಿ 80ಕ್ಕೆ ಖರೀದಿ ಮಾಡಿದಾಗ 30% ಲಾಭಕ್ಕೆ ಮಾರಾಟ ಮಾಡಿದರೆ ಅದರ ಮಾರಾಟ ಬೆಲೆ ಏನು ಅಂತ. ಸೊ ಇದನ್ನು ಕೂಡ ಭಾಳ ಒಂದು ಸರಳವಾದಂಥ ಪ್ರಶ್ನೆ. ಒಂದು ಪುಸ್ತಕವನ್ನು 80 ರೂಪಾಯಿಗೆ ಖರೀದಿ ಮಾಡಿದ್ದಾರೆ. 80 ರೂಪಾಯಿದಲ್ಲಿ ಖರೀದಿ ಮಾಡಿದಾಗ 30% ಲಾಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ 30%ಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಪರ್ಸಂಟೇಜ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿದ್ದು, ಪರ್ಸಂಟೇಜ್ ಕ್ಯಾಲ್ಕುಲೇಷನ್ ಮಾಡಿದಾಗ ಏನಾಗುತ್ತೆ, 30/100 ಇಂಟು 80ಕ್ಕೆ ಎಷ್ಟಾಗುತ್ತೆ ಅಂತ. 0 ಕ್ಯಾನ್ಸಲೇಷನ್ ಆಗುತ್ತೆ. 2 4 8, 2 5 10. ಸೊ ಇಲ್ಲಿ 2 0 ಕ್ಯಾನ್ಸಲ್ ಆಗುತ್ತೆ. 4 3 12. ಮುಂದಿನ ಪ್ರಶ್ನೆ 61. ಒಂದು ಪುಸ್ತಕವು ರೂಪಾಯಿ 80ಕ್ಕೆ ಖರೀದಿ ಮಾಡಿ 30% ಲಾಭಕ್ಕೆ ಮಾರಾಟ ಮಾಡಿದರೆ ಅದರ ಮಾರಾಟ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ಇದು ಒಂದು ಪ್ರಾಫಿಟ್ ಮತ್ತು ಲಾಸ್ಗೆ ಕ್ವಶನ್ ಆಗಿತ್ತು. ಸೊ ಈ ಒಂದು ಕ್ವಶನ್ ಭಾಳ ಸರಳವಾಗಿದೆ ನೋಡ್ರಿ ಫ್ರೆಂಡ್ಸ್. ಹೇಗೆ ಅಂತಂದರೆ 80% ಖರೀದಿ ಮಾಡಿದರೆ 30% ಲಾಭ ಆಗುತ್ತೆ ಅಂತ. ಅಂದರೆ 30%ಗೆ ಎಷ್ಟು ಅಮೌಂಟ್ ಲಾಭ ಆಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲಿ. 30% ಅಂದರೆ ನಮಗೆ ಗೊತ್ತಿರೋ ಹಾಗೆ 30/100 ಆಗುತ್ತೆ. 80ಕ್ಕೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ. ಸೊ ಇಲ್ಲಿ 0 ಕ್ಯಾನ್ಸಲೇಷನ್ ಮಾಡಿದಾಗ 8 3 24, ಅಂದರೆ 24 ರೂಪಾಯಿ ಪ್ರಾಫಿಟ್ ಆಗ್ತಾಯಿದೆ ಅಂತ. ಸೊ 24 ರೂಪಾಯಿ ಪ್ರಾಫಿಟ್ ಆದರೆ ಆ 24ರಲ್ಲಿ 80ನ್ನು ಕೂಡಿಸಿದಾಗ 104 ಬರುತ್ತೆ. ಸೊ ಆಪ್ಷನ್ ಏನಲ್ಲಿದೆ ನೋಡಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ನು 62. ರಾಜು ತನ್ನ ಶರ್ಟ್ ಬಟನ್ ಅಳತೆ ಮಾಡುತ್ತಾನೆ. ಶರ್ಟ್ ಬಟನ್ನ ಸುತ್ತಳತೆಯು 31.4 mm. ಆ ಬಟನ್ನ ತ್ರಿಜ್ಯ ಎಷ್ಟು ಅಂತ. ಅಂದರೆ ನಾವು ರೇಡಿಯಸ್ ಕಂಡುಹಿಡಿಬೇಕಾಗಿದೆ. ಈಗ ಸುತ್ತಳತೆ ಅಂತಂದರೆ ಪೆರಿಮೀಟ್ರ್ ಆಗುತ್ತೆ ನೋಡಿ, ಪೆರಿಮೀಟ್ರ್ ಆಫ್ ಸರ್ಕಂಫರೆನ್ಸ್ ಅಂತ. ಪೆರಿಮೀಟ್ರ್ ಆಫ್ ಸರ್ಕಲನ್ನು ನಾವು ಏನು ಕರಿತೀವಿ ಅಂತಂದರೆ ಸರ್ಕಂಫರೆನ್ಸ್ ಅಂತ ಕರಿತೀವಿ. ಸರ್ಕಂಫರೆನ್ಸ್ ಫಾರ್ಮುಲಾಸ್ ಅಂದರೆ ಪರಿಧಿ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಸರ್ಕಂಫರೆನ್ಸ್ ಫಾರ್ಮುಲಾ ಏನಿದೆ ಅಂತಂದರೆ 2πr ಇದೆ. ಸೊ ಇಲ್ಲಿ ಅವರು ಏನು ಕೊಟ್ಟಿದ್ದಾರೆ, ಸುತ್ತಳತೆ ಸರ್ಕಂಫರೆನ್ಸೇ ಕೊಟ್ಟಿದ್ದಾರೆ ಅವರು 31.4 ಅಂತ. ಸೊ 31.4 ಏನಿದೆ ಇದು ಸರ್ಕಂಫರೆನ್ಸು. ನಮಗೆ ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದ್ದಾರೆ. ಸೊ 2 ಇಂಟು ಪೈನ ವ್ಯಾಲ್ಯೂ ಏನಿದೆ 3.14. ಸೊ ನಾವಿಲ್ಲಿ ರೇಡಿಯಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ರೇಡಿಯಸ್ ಈಕ್ವಲ್ ಟು 31.4 ಡಿವೈಡೆಡ್ ಬೈ 2 ಇಂಟು 3.14. ಅದನ್ನು ಹಾಗೆ ಬರೆಯೋಣ, ಮಲ್ಟಿಪ್ಲಿಕೇಶನ್ ಮಾಡೋದು ಬೇಡ. ಸೊ ಈಗ ನೆಕ್ಸ್ಟು, ಸೊ ಇಲ್ಲಿ ಪಾಯಿಂಟ್ ರಿಮೂವ್ ಮಾಡಿಬಿಟ್ಟು ಡೆಸಿಮಲ್ ಸಂಖ್ಯೆಯನ್ನು ಇಡೋಣ. ಪಾಯಿಂಟ್ ರಿಮೂವ್ ಮಾಡಿ 0 ಸಬ್ಸ್ಟಿಟ್ಯೂಷನ್ ಮಾಡಬೇಕಲ್ಲ. ಇಲ್ಲಿ 31.4 ಅಂದರೆ 1 ಡಿಜಿಟ್ ಇದೆ. ಸೊ ಇಲ್ಲಿ 10 ಕೊಡೋಣ. ಇಲ್ಲಿ ಕೆಳಗಡೆ ಪಾಯಿಂಟ್ ಆದಮೇಲೆ 2 ಸಂಖ್ಯೆಗಳಿದ್ದಾವೆ, 2 ಸಂಖ್ಯೆಗಳು ತೆಗೆದುಬಿಟ್ಟು 2 0 ಕೊಡಬೇಕಿಲ್ಲಿ. ಸೊ ಈಗ 31,400 ನ್ಯೂಮರೇಟರ್ ಆಗುತ್ತೆ, ಇಲ್ಲಿ 3,140 ಆಗುತ್ತೆ. ಸೊ ಇದು 3,141 3,110 ಆಗುತ್ತೆ. ಸೊ ನೆಕ್ಸ್ಟ್ ಇದು 2 1 2 5. ಸೊ ಕ್ಯಾನ್ಸಲೇಷನ್ ಮಾಡಿದಾಗ ಆನ್ಸರು 5 ಬರುತ್ತೆ. ಸೊ 5 mm ಅಂತ. 5 mm ಆಪ್ಷನ್ ಸಿನಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಈಗ ಮುಂದಿನ ಪ್ರಶ್ನೆ 63. ಸರಾಸರಿ 17 ಮತ್ತು ಪ್ರಮಾಣಗಳ ಸಂಖ್ಯೆ 9. ಹಾಗಾದರೆ ಪ್ರಮಾಣಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇವರು ಸರಾಸರಿ ಅಂತಂದರೆ ಎವರೇಜ್ ಕೊಟ್ಟಿದ್ದಾರೆ. ಸೊ ಎವರೇಜ್ 17 ಮತ್ತು ಪ್ರಮಾಣಗಳಂತಂದರೆ ಐಟಮ್ಸು ಅಥವಾ ಅಬ್ಸರ್ವೇಷನ್ಸ್ ಅಂತ ಕರಿತೀವಿ. ಅಬ್ಸರ್ವೇಷನ್ಸ್ಗಳು ಎಷ್ಟಿದ್ದಾವೆ 9.
ಸೊ ನಾವು ಆ್ಯಕ್ಚುಲಿ ಇಲ್ಲಿ ಡೈರೆಕ್ಟು 17 ಸರಾಸರಿ ಮತ್ತು ಈ ಒಂದು ಪ್ರಮಾಣಗಳ ಸಂಖ್ಯೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ 17 9s 153 ಆಗುತ್ತೆ. ಸೊ ಆಪ್ಷನ್ನು ಎನಲ್ಲಿದೆ ನೋಡಿ, ಆಪ್ಷನ್ ಎ 153 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 64. ಸೊ ಇಲ್ಲಿ ಆಲ್ಫಾಬೆಟಿಕಲ್ ಸೀರೀಸ್ ಕ್ವಶನ್ ಆಗಿರೋದು ಇದು. IXJWKVL ಅಂತ ಇದೆ. ಈಗ ನಾವು ಈ ನಂಬರ್ಗಳನ್ನು ಒಂದು ಬಿಟ್ಟು ಒಂದು ಆಲ್ಫಾಬೆಟ್ಗಳನ್ನು ಅಬ್ಸರ್ವ್ ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ಇದೆ, ಆದಮೇಲೆ ಜೆ ಆದಮೇಲೆ ಕೆ ಆದಮೇಲೆ ಎಲ್, ಅಂದರೆ ಇವು ಸೀರೀಸ್ ಇದೆ ನೋಡಿ, IJKL ಅಂತ. ಅಂದರೆ ಆದಮೇಲೆ ಜೆ ಬಂದಿದೆ ಅಂದರೆ ಅರ್ಥ 1+. ಸೊ ಈಗ ಈ ಒಂದು ಪ್ಯಾಟರ್ನನ್ನು ಫಾಲೋ ಆಗಿದೆ. ಜೆನಲ್ಲಿ 1+ ಮಾಡಿದಾಗ ಕೆನಲ್ಲಿ 1+ ಮಾಡಿದಾಗ ಎಲ್ಲು. ಸೊ ಈ ರೀತಿ ಪ್ಯಾಟ್ರನ್ ಫಾಲೋ ಆಗಿದೆ. ಹಾಗೆ ಅದನ್ನೇ ಪ್ಯಾಟ್ರನನ್ನು ನಾವು ಇಲ್ಲಿ XWV ಅಂತ ತಗೊಂಡಾಗ XWV ಎಕ್ಸ್ನಲ್ಲಿ 1 ಮೈನಸ್ ಮಾಡಿದಾಗ ಏನಾಗುತ್ತೆ, W ಆಗುತ್ತೆ. ಡಬ್ಲ್ಯೂನಲ್ಲಿ 1 ಮೈನಸ್ ಮಾಡಿದಾಗ ವಿ ಆಗುತ್ತೆ. ವಿನಲ್ಲಿ 1 ಮೈನಸ್ ಮಾಡಿದಾಗ ಇವು ಆಗುತ್ತೆ. ಅಂದರೆ ಆಪ್ಷನ್ ಡಿನಲ್ಲಿದೆ ನೋಡಿ, ಆಪ್ಷನ್ ಡಿ ಒಂದು ಸರಿಯಾದಂಥ ಉತ್ತರ ಆಗುತ್ತೆ ಈ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ 65. A - B = B - A ಆದರೆ ಕೆಳಗಿನ ಯಾವುದು ಸರಿ ಅಂತ ಕೇಳಿದ್ದಾರೆ ಇದರಲ್ಲಿ. ಸೊ ಇದು ಒಂದು ಸರಳ ಸಮೀಕರಣಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿದೆ. ಇಲ್ಲಿ ನಾವು ಈ ಇಕ್ವೇಷನನ್ನು ಸಾಲ್ವ್ ಮಾಡಿದಾಗ, ಅಂದರೆ ಎ ಮತ್ತು ಎ ಒಂದು ಕಡೆ, ಬಿ ಮತ್ತು ಬಿ ಒಂದು ಕಡೆ ಮಾಡಿಕೊಂಡು ನಾವು ಸಾಲ್ವ್ ಮಾಡಿದಾಗ ಆನ್ಸರ್ ಏನಾಗುತ್ತೆ ಅಬ್ಸರ್ವೇಷನ್ ಮಾಡ್ತಾ ಬರೋಣ. ಸೊ ಎ ಈ ಕಡೆ ಲೆಫ್ಟ್ ಕಡೆ ಕಳಿಸ್ಕೊಂಡಾಗ A + A ಆಗುತ್ತೆ, ಆ್ಯಂಡ್ ಬಿ ಆ ಕಡೆ ಕಳಿಸಿದಾಗ B + B ಆಗುತ್ತೆ. ಸೊ ಇಲ್ಲಿ ಎರಡೂ ಕಡೆ A + A ಕೂಡಿಸಿದಾಗ 2A, B + B ಕೂಡಿಸಿದಾಗ 2B. ಸೊ ಎರಡೂ ಕಡೆ 2 ಕ್ಯಾನ್ಸಲೇಷನ್ ಮಾಡಿದಾಗ ಆನ್ಸರ್ A = B ಬರುತ್ತೆ. ನೋಡಿ, A = B ಯಾವ ಆಪ್ಷನಲ್ಲಿದೆ, ಆಪ್ಷನ್ ಎನಲ್ಲಿದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ಸರಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 66. 6, 9, 12, 15, 18ರಿಂದ ಭಾಗಿಸಿದಾಗ ಕನಿಷ್ಠ ಸಂಖ್ಯೆ ಪ್ರತಿ ಪ್ರಕರಣದಲ್ಲಿ ಅದೇ ಉಳಿದ 2 ಬಿಡುತ್ತದೆ. ಆ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ನಾವು ಏನು ಮಾಡಬೇಕಾಗಿರೋದು, ಕನಿಷ್ಠ ಸಂಖ್ಯೆಯನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ, ಅಂದರೆ ಕನಿಷ್ಠ ಅಂತಂದರೆ ಲೀಸ್ಟ್ ಅಂದರೆ LCM. ಸೊ ಈಗ ಈ ಒಂದು ಕೊಟ್ಟಿರುವಂಥ ಎಲ್ಲ ಸಂಖ್ಯೆಗಳ ನಾವು ಒಂದು LCMನ್ನು ತಗೋಬೇಕು. LCMನ್ನು ತಗೊಂಡು ಆ ಸಂಖ್ಯೆಗೆ ಶೇಷ ಅಂದರೆ ರಿಮೈಂಡ್ರ್ 2 ಉಳಿಯುತ್ತೆ ಅಂತ ನಾವೀಗ ಮಾಡಬೇಕಾಗಿರೋದು. ಏನಂತಂದರೆ ಈ ಎಲ್ಲ ಸಂಖ್ಯೆಗಳ ಒಂದು LCMನ್ನು, ಲೀಸ್ಟ್ ಕಾಮನ್ ಮಲ್ಟಿಪಲನ್ನು ಕಂಡುಹಿಡಬೇಕು. ಸೊ 6, 9, 12, 15, 18 ಇವೆಲ್ಲ ಒಂದೇ ಸಂಖ್ಯೆಯಲ್ಲಿ ಹೋಗುತ್ತೆ. 3ರಿಂದ 3 2 6, 3 3 3 4 12, 3 5 15, 3 6 18. ಮತ್ತು 2ರಿಂದ ತೊಗೊಂಡಾಗ 2 1 3 ಆಗಿ ಇಡೋಣ, 2 2 4, 5 ಆಗಿ ಇಡೋಣ, 2 3 6. ಮತ್ತು 3ರಿಂದ ಕ್ಯಾನ್ಸಲೇಷನ್ ಮಾಡಿದಾಗ 3 1 1 1 2 5 ಹಾಗೆ ಇಡೋಣ. ಮತ್ತು 2ರಿಂದ ಕ್ಯಾನ್ಸಲೇಷನ್ ಮಾಡಿದಾಗ 2 1 2. ಸೊ ಇವು ಆ್ಯಸ್ ಇಟ್ ಈಸ್ ಇಡೋಣ. 5 ಉಳಿಯಿತು. ಹಾಗೆ 5 1 5. ಸೊ ಈಗ ಇವೆಲ್ಲ ಗುಣಾಕಾರ ಮಾಡಿದಾಗ 3 2 6, 6 3 18, 18 2 36, 36 5 180 ಆಗುತ್ತೆ. 36 5 180. ಸೊ ಈಗ LCM ತೊಗೊಂಡಾಗ 180 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದು ಒಂದು ಲೀಸ್ಟ್ ನಂಬರು. ಈ ಲೀಸ್ಟ್ ನಂಬರನ್ನು ನಾವು ಈ ಎಲ್ಲ ಸಂಖ್ಯೆಗಳಿಂದ ಡಿವೈಡ್ ಮಾಡಿದಾಗ ಶೇಷ 2 ಉಳಿಯುತ್ತೆ ಅಂತಂದರೆ ಇದರಲ್ಲಿ ನಾವೇನು ಮಾಡಬೇಕು, 2 ಕೂಡಿಸ್ಬೇಕಷ್ಟೆ. ಸೊ ಹಾಗಾದರೆ ಆನ್ಸರ್ ಎಷ್ಟಾಗುತ್ತೆ, 182. ಸೊ ಆಪ್ಷನ್ ಡಿನಲ್ಲಿದೆ ನೋಡಿ, ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಸೊ ಮುಂದಿನ ಪ್ರಶ್ನೆ 67. EJOT ಮತ್ತು ಡ್ಯಾಶ್ ಕೊಟ್ಟಿದ್ದಾರೆ, YDIN ಮತ್ತು VAFK ಅಂದರೆ ಆಲ್ಫಾಬೆಟ್ನ ರೇಷೋ, ಅಂದರೆ ಕೋಡಿಂಗ್ ಡಿಕೋಡಿಂಗ್ ಪ್ರಶ್ನೆ ಆಗಿದೆ ಇದು. ಸೊ ಈಗ ನಾವು ಫಸ್ಟು ರೈಟ್ ಸೈಡಿಗಿರುವಂತಹ ಒಂದು ಆಲ್ಫಾಬೆಟ್ಗಳ ಕೋಡಿಂಗನ್ನು ಡಿಕೋಡಿಂಗ್ ಮಾಡೋಣ. ಸೊ ಇಲ್ಲಿ ಫಸ್ಟು Y ಇದೆ, Y ಮತ್ತು V ಎರಡೂ ಕಂಪ್ಯಾರಿಸನ್ ಮಾಡಿದಾಗ
ವಾಯ್ನಲ್ಲಿ 3 ಆಲ್ಫಾಬೆಟ್ಸ್ ಮೈನಸ್ ಮಾಡಿದಾಗ ಅಂದರೆ ಬ್ಯಾಕ್ವರ್ಡ್ ಆಲ್ಫಾಬೆಟ್ಸನ್ನು ಕನ್ಸಿಡರ್ ಮಾಡಿದಾಗ ವಾಯ್ನಲ್ಲಿ 3 ಕಳೆದಾಗ ಏನು ಬರುತ್ತೆ ಅಂದರೆ ವಿ ಬರುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ಡಿನಲ್ಲಿ 3 ಕಳೆದಾಗ ಅಂದರೆ ಡಿ ಹಿಂದ್ಗಡೆ 3 ಸ್ಟೆಪ್ಸ್ ಬ್ಯಾಕ್ವರ್ಡ್ ತೊಗೊಂಡಾಗ ಡಿ ಸಿ ಬಿ ಎ ಅಂತ ಅಂದರೆ 3 ಮೈನಸ್ ಮಾಡಿದಾಗ ಎ ಬರುತ್ತೆ. ಹಾಗೆ ನೆಕ್ಸ್ಟು ಆಲ್ಫಾಬೆಟ್ ಐ ಇದೆ, ಐನಲ್ಲಿ 3 ಕಳೆದಾಗ ಎಫ್ ಬರುತ್ತೆ. ಸೊ ನೆಕ್ಸ್ಟು ಎನ್ ಇದೆ, ಎನ್ನಲ್ಲಿ 3 ಕಳೆದಾಗ ಕೆ ಬರುತ್ತೆ. ಅಂದರೆ ಈಗ ನಮಗೆ ಪ್ಯಾಟ್ರನ್ ಗೊತ್ತಾಯಿತು ಏನಂತಂದರೆ ಪ್ರತಿಯೊಂದು ಆಲ್ಫಾಬೆಟಲ್ಲಿ 3 ಆಲ್ಫಾಬೆಟ್ಗಳನ್ನು ಕಳೆದಿದ್ದಾರೆ. ಸೊ ಸಿಮಿಲರ್ ಪ್ಯಾಟ್ರನನ್ನು ನಾವು ಈ ಒಂದು ಮೊದಲನೇ ರೇಷೋಗೆ ಅಪ್ಲೈ ಮಾಡ್ಕೊಳ್ಬೇಕು. ಮೊದಲನೇ ಒಂದು ಆಲ್ಫಾಬೆಟ್ ಸೀರೀಸ್ಗೆ ನಾವು ಅಪ್ಲೈ ಮಾಡ್ಕೋಬೇಕು. ಇ ಜೆ ಒ ಟಿ ಇದಕ್ಕೂ ಕೂಡ ನಾವು ಈ ಒಂದು ಪ್ಯಾಟ್ರನನ್ನು ಅಪ್ಲೈ ಮಾಡಿದಾಗ ಏನು ಬರುತ್ತೆ ಅಂತ ನೋಡೋಣ. ಸೊ ಈಗ ಈ ಆಲ್ಫಾಬೆಟಲ್ಲಿ 3 ಆಲ್ಫಾಬೆಟ್ಸ್ ಮೈನಸ್ ಮಾಡಿದಾಗ ಅಂದರೆ ಈ ಹಿಂದ್ಗಡೆ ಡಿ ಇದೆ, ಡಿ ಆದಮೇಲೆ ಸಿ ಇದೆ, ಸಿ ಆದಮೇಲೆ ಬಿ ಇದೆ ಅಂದರೆ 3 ಮೈನಸ್ ಮಾಡಿದಾಗ ಏನು ಬರುತ್ತೆ ಬಿ. ಇಲ್ಲಿ ಆಪ್ಷನ್ ಎ ಮತ್ತು ಸಿನಲ್ಲಿ ಫಸ್ಟ್ ಆಲ್ಫಾಬೆಟ್ಟು ಬಿ ಇದೆ ನೋಡಿ. ಹಾಗೆ ನೆಕ್ಸ್ಟ್ ಆಲ್ಫಾಬೆಟ್ ಏನಿದೆ ಜೆ, ಜೆನಲ್ಲಿ 3 ಮೈನಸ್ ಮಾಡಿದಾಗ ಜಿ ಬರುತ್ತೆ. ಹಾಗೆ ಓ ಆಲ್ಫಾಬೆಟ್ ಇದೆ, ಓನಲ್ಲಿ 3 ಆಲ್ಫಾಬೆಟ್ ಮೈನಸ್ ಮಾಡಿದಾಗ ಎಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಟಿನಲ್ಲಿ 3 ಆಲ್ಫಾಬೆಟ್ ಮಾಡಿ ಮೈನಸ್ ಮಾಡಿದಾಗ ಕ್ಯೂ ಬರುತ್ತೆ ನೋಡಿ. ಬಿ ಜಿ ಎಲ್ ಕ್ಯೂ ಅಂತ. ಬಿ ಜಿ ಎಲ್ ಕ್ಯೂನು ಸಿ ಆಪ್ಷನ್ನಲ್ಲಿದೆ. ಸೊ ಆನ್ಸರ್ ಸಿ ಈಸ್ ದ ರೈಟ್ ಆನ್ಸರು. ಸೊ ಫ್ರೆಂಡ್ಸ್, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ 11 ಪ್ರಶ್ನೆಗಳು ಬಂದಿದ್ದಾವೆ. ಸೊ ನೀವು ಪ್ರತಿದಿನಾಲೂ ಹೀಗೆ ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಜೊತೆಗೆ ಪ್ರತಿಯೊಂದು ಟಾಪಿಕ್ಸ್ಗಳನ್ನು ನೀವು ಡೈಲಿ ಸ್ಟಡಿ ಮಾಡ್ತಾ ಬಂದರೆ ಕಂಪಲ್ಸರಿಯಾಗಿ ನೀವು 100% ಪ್ರತಿಯೊಂದು ಕ್ವಶನ್ಸ್ಗಳು ಸರಳವಾಗಿ ಸಾಲ್ವ್ ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ಸೊ ನೀವು ಮ್ಯಾಕ್ಸಿಮಮ್ಮು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಸೊ ನಾಳೆ ನಾವು ಇದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ. ಸೊ ಅಲ್ಲಿವರೆಗೂ